ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವಕಾಶ ಕೊಟ್ಟಂತ ದೇವರಿಗೂ ದೇವ ಸೇವಕರು ಒಂದನ್ನು ಸಲ್ಲಿಸ್ತೀನಿ. ಎಲ್ಲ ಸಂತೋಷವಾಗಿದ್ದೀರಾ? ಆಮೇಲೆ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಮುಂದೆ ಹೋಗೋಣ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನು ಆದ ನಮ್ಮ ಪರಲೋಕದ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಗಾಗಿ ಸ್ತೋತ್ರ ಕರ್ತನೆ. ತಂದೆ ದೇವರಿಗೆ ಈ ಸಮಯದಲ್ಲಿ ಅಪ್ಪ ನನ್ನನ್ನೇ ನಿನ್ನ ಗಾಯವುಳ್ಳ ಹಸ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸ್ತೇನೆ. ಅದು ಸ್ವಾಮಿ ಬಂದಿರೋ ಒಂದೊಂದು ಹೃದಯಗಳನ್ನು ತಿಳಿದಿರುವ ದೇವರಾಗಿದ್ದ ರಾಜ, ವಾಕ್ಯಗಳ ಪದಗಳ ಕೂಡ ತಿಳಿಪಡಿಸೋದು ನನ್ನೇ ಸಮರ್ಪಿಸಿ ಪ್ರಾರ್ಥಿಸಿ ನೀನು ನನ್ನಲ್ಲಿ ಆಳ್ವಿಕೆ ಮಾಡೋ ರಾಜ. ಹೌದು ಸ್ವಾಮಿ, ನನ್ನಲ್ಲಿ ನೀನು ವೃದ್ಧಿಯಾಗಬೇಕು, ನನ್ನಲ್ಲಿ ನಿನ್ನೆ ನಾಮ ಮಹಿಮೆ ಹೊಂದಬೇಕು. ಅದಕ್ಕಾಗಿ ನೀನು ಆಳ್ವಿಕೆ ಮಾಡಿ ಆದಿದ್ದ ಅಂತ್ಯದರೂ ಸಂಗಡಿದು ನಡೆಸಿದ್ದು ಸಂಪೂರ್ಣವಾಗಿ ತಗ್ಗಿ ಸಮರ್ಪಿಸಿ ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದ ಪ್ರಾರ್ಥನೆ ದೇವರೇ, ಆಮೀನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳೆದ ವಾರ ಒಂದು ಮೆಸೇಜ್ ಕೊಟ್ಟಿದ್ದೆ, ಏನಂತ ನೆನಪಿದೆಯಾ? ಏನು ಕೊಟ್ಟಿದ್ದೆ ಕಾನ್ಸೆಪ್ಟು? ದೇವರ ಮಕ್ಕಳು ಈ ಲೋಕವನ್ನು ಹೇಗೆ ನೋಡಬೇಕು ಅಂತ, ಹೌದಲ್ವಾ? ಈ ಲೋಕದನ್ನು ದೇವರ ಮಕ್ಕಳು ಯಾವ ರೀತಿ ನೋಡಬೇಕು ಅಂತ. ಆದರೆ ಇವತ್ತು ಆ ದೇವರ ಮಕ್ಕಳು ಯಾರು ಕಾನ್ಸೆಪ್ಟ್ ಇದಾಗಿದೆ. ದೇವರ ಮಕ್ಕಳು ಯಾರು? ಹೌದು, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 44ನೇ ವಾಕ್ಯದಿಂದ ಓದೋಣ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ನಾವು ಹೇಳ್ತಾ ಮನುಷ್ಯಗೂ ಹೇಳ್ತಿರೋಂಥ ಮಾತಲ್ಲ, ದೇವ್ರ ವಾಕ್ಯಲ್ಲಿ ಏನು ಬರ್ತದೆ ಅದೇ. ಈ ದಿನದಲ್ಲಿ ಏನಾಗಿದೆ, ವೈರಿಗಳನ್ನ ಪ್ರೀತಿದೆ. ಸುಮ್ಮನಿರು ಬ್ರದರ್, ನಮ್ಮ ಕಷ್ಟ ನಮ್ಗೆ ಗೊತ್ತು, ಅವ್ರು ಹಂಗನ್ಬಿಟ್ರು. ಹಲ್ಲೆಲೂಯಾ. ಅವ್ರು ನಮ್ಗೆ ಎಷ್ಟು ತಿರುಗಿ ಮಾತಾಡಿದ್ದಾರೆ, ವಿರುದ್ಧವಾಗಿ ಎಷ್ಟು ಮಾತಾಡಿದ್ದಾರೆ. ಇವತ್ತು ನಮ್ಮ ವಿರುದ್ಧವಾಗಿ ಯಾರಾದರೂ ಒಂದು ಸ್ವಲ್ಪ ಏನೋ ಅವ್ರ ಕೋಪದಲ್ಲೋ ಅಲ್ಲ ಯಾವ ಸಂದರ್ಭದಲ್ಲಿ ಮಾತಾಡಿರ್ಬೋದು. ಆದರೆ ಎದುರಿಗೆ ಬರುವಾಗ ನಾವು ಪ್ರೀತಿನ ಮಾತಾಡುವುದಾದರೆ ನಾವು ದೇವರ ಮಕ್ಕಳಾಗಿರುವಂಥ ಕ್ವಶನ್ ಮಾರ್ಕ್ ನಮಗೆ ಉಂಟಾಗುತ್ತದೆ. ಅದಕ್ಕಾಗಿ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವಗೋಸ್ಕರ ಪ್ರಾರ್ಥಿಸಿರಿ. ಸಭೆಗೆ ಬಂದು ಅನೇಕರು ಬಂದು ಕಳೆದಿಂದಲೇ ಸಭೆಯಲ್ಲೆಲ್ಲ ಗಲಾಟೆ ಮಾಡಿ ಎಲ್ಲ ಬ್ಯಾನರ್ಗಳೆಲ್ಲ ಕಿತ್ತಾಕಿ ದೇವ್ರ ವಾಕ್ಯ ಅದನ್ನೆಲ್ಲ ಬಂದು ಸ್ಪ್ರೇ ಎಲ್ಲ ಹೊಡೆದು ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ಸಡನ್ ಆಗಿ ಎದುರಿಗೆ ಬಂದರೆ ಥೂ ಹಂಗೆ ಹಿಂಗೆ ಮಾಡ್ಬಿಟ್ಟು ಎದುರ್ಕೊಂಡು ಎಷ್ಟೋ ಜನ ಬೈಕೊಂಡು ಹೋಗೋರು ಉಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎದುರುಗಡೆ ಬಂದರೆ ಸಾಕು ಅವ್ರನ್ನ ಉಕ್ಕೊಂಡು ಬೈಕೊಂಡು ಹೋಗೋದು. ಇದು ದೇವ್ರ ಮಕ್ಕಳ ಗುಣಲಕ್ಷಣಗಳಲ್ಲ. ಹಲ್ಲೆಲೂಯಾ. ಇವತ್ತು ನಿನ್ನ ವಿರುದ್ಧವಾಗಿ ಅವರು ನಿನಗೆ ಕೋಪ ಮಾಡಿರ್ಬೋದು, ನಿನ್ನ ವಿರುದ್ಧವಾಗಿ ಮಾತಾಡಿರ್ಬೋದು, ನಿನಗೆ ಕೋಪ ಬರೋ ಥರ ಮಾಡಿರ್ಬೋದು. ಆದರೆ ದೇವ್ರ ವಾಕ್ಯದ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಹಲ್ಲೆಲೂಯಾ. ವೈರಿಗಳನ್ನು ಪ್ರೀತಿಸುವಾಗ ನಿಮ್ಮನ್ನು ಹಿಂಸೆ ಪಡಿಸುವಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಈ ರೀತಿ ನಾವು ಅಪಕಾರಕ್ಕೆ ಅಪಕಾರ, ಕೆಟ್ಟದ್ದಕ್ಕೆ ಕೆಟ್ಟದ್ದು ಮಾಡದೆ, ಕೆಟ್ಟದ್ದು ಮಾಡುವವರ ಅವರ ಮುಂದೆ ನಾವು ಒಳ್ಳೆಯದು ಮಾಡುವುದೇ ಆದರೆ ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆ ಆಗಿಯೂ ಸಹ ದೇವರ ಮಕ್ಕಳಾಗುವಾಗಿ ನಾವು ಜೀವಿಸ್ತೀವಿ. ಹಲ್ಲೆಲೂಯಾ. ಮುಂದೆ ನೋಡುವುದಾದ್ರೆ, ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರಿ. ಮುಂದೆ ಓದ್ಬಿಡಿ ಹಂಗೆ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ಈ ಲೋಕದಲ್ಲಿ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಹೌದಲ್ವಾ? ಇಲ್ಲ ಬ್ರದರ್, ಕೆಟ್ಟವರು ತುಂಬ ಜನ ಇದ್ದಾರೆ, ಒಳ್ಳೆಯವರು ಸ್ವಲ್ಪ ಜನ ಈ ಲೋಕದಲ್ಲಿ. ಇಲ್ಲ ಬ್ರದರ್, ಫುಲ್ಲು ಒಳ್ಳೆಯವರು ಇದ್ದಾರೆ ಅಂತ ಕೇಳೋಕ್ಕಾಗುತ್ತಾ? ಎಲ್ಲ ಪರ್ಫೆಕ್ಟ್ ಅಂತ ಯಾರು ಈ ಲೋಕದಲ್ಲಿ ಹೇಳೋಕ್ಕಾಗೋದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪು ಪಾಪಗಳು ನಡೆಯುತ್ತೆ. ಅದಕ್ಕಾಗಿ ಪಾಪಿಗಳಾದ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ, ಬಿಡಿಸುವುದಕ್ಕೋಸ್ಕರ ದೇವರು ಒಬ್ಬನೇ ಮಗನನ್ನು ಈ ಭೂಮಿಗೆ ಕಳಿಸಿ ನಮ್ಮ ತಪ್ಪು ಪಾಪಗಳಿಗೋಸ್ಕರ ಶಿಲುಬೆಯಲ್ಲಿ ಯಜ್ಞವಾಗಿದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಈ ಲೋಕದಲ್ಲಿ ಫುಲ್ಲು ಪಾಪದಿಂದ ತುಂಬಿದಂತ ಜನಗಳನ್ನ ಬಿಡಿಸುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಶಾಪಗಳಿಗೋಸ್ಕರ, ನಮಗೋಸ್ಕರ ಆತನು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದನು. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಹೌದು, ನನಗಾಗಿ ಯೇಸು ಕ್ರಿಸ್ತನು ಬಂದನು, ನನಗೋಸ್ಕರ ಆತನು ಶಿಲುಬೆಯಲ್ಲಿ ಪ್ರಾಣವನ್ನು ಸುರಿಸನು, ನನ್ನ ಪಾಪಗಳಿಗೋಸ್ಕರ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದನು. ಇದನ್ನು ಯಾರು ಅನುಭವದಿಂದ ತಿಳ್ಕೊತಾರೋ ಅವಾಗ ಹೃದಯ ಪಶ್ಚಾತ್ತಾಪ ಉಂಟಾಗುತ್ತದೆ.
ಅಲ್ಲಲ್ಲಿಯ ಆವಾಗ ವೈರಿಗಳು ಬಂದು ಏನೇ ಮಾತಾಡಿದ್ರು, ನನಗೋಸ್ಕರ ಯೇಸು ಸ್ವಾಮಿ ರಕ್ತ ಸುರಿಸಿದ್ದಾರೆ, ಇವತ್ತು ನನ್ನ ವಿರುದ್ಧವಾಗಿ ಅವ್ನು ಮಾತಾಡ್ಬೋದು, ಅವನಿಗೂ ಒಂದಿನ ದೇವ್ರ ಮನಸ್ಸಾಂತರ ಸಮಯ ಉಂಟು, ಅವನಿಗೂ ಬಿಡುಗಡೆ ಕೊಡುವಂತ ಸಮಯ ಉಂಟು, ಅವನು ಸತ್ಯ ತಿಳಿಯುವಂತ ಸಮಯ ಉಂಟು. ಅದಕ್ಕಾಗಿ ನಿಮ್ಮನ್ನು ಹಿಂಸೆ ಪಡಿಸೋಸ್ಕರ ನೀವು ಪ್ರಾರ್ಥಿಸ್ರಿ. ಈ ರೀತಿ ಬರೆದಿರುವಾಗ ಈ ದಿನದಲ್ಲಿ ಏನಾಗಿದೆ, ಈ ದಿನದಲ್ಲಿ ನಮ್ಮ ಸಭೆಯಲ್ಲಿ ಲೋಕದಲ್ಲಿ ಅನೇಕ ಲೋಕದಲ್ಲಿ ಏನೋ ಕೆಟ್ಟದ್ದಕ್ಕೆ ಅವ್ನು ನನಗೆ ಹಂಗೆ ಮಾಡ್ದ, ಸಮಯ ಬರಲಿ ನಾನು ಮಾಡ್ತೀನಿ. ನಾವೇ ಸಹ ಎಷ್ಟೋ ಬಾರಿ ಮನುಷ್ಯರಾದವರು, ನಾನೇ ಸಹ ಎಷ್ಟೋ ಬಾರಿ ನನ್ನ ಕೆಲಸದಲ್ಲಿ ನನಗೆ ಯಾರಾದರೂ ಏನೋ ಅಂದ್ಬಿಟ್ರೆ, ನಮ್ಮ ಸ್ನೇಹಿತರು ಇರ್ಬೋದು, ನನ್ನ ವಿರುದ್ಧವಾಗಿ ಏನಾರು ಮಾತಾಡಿದಾಗ ಮನಸ್ಸು ದುಡುಕ್ ಮಾತಾಡ್ತೀನಿ, ಇವತ್ತು ನನಗೆ ಹಂಗೆ ಮಾಡಿದೆ, ಸಮಯ ಬರಲಿ ನಾನು ಕೈ ಎತ್ತಿ ಬಿಡ್ತೀನಿ. ಅಲ್ಲಲ್ಲಿಯ ಕಳೆದಲ್ಲಿ ನನ್ನ ಸ್ನೇಹಿತರು ಒಂದು ಹೆಲ್ಪ್ ಕೇಳಿದೆ, ಬಾ ಮಗ ಸ್ವಲ್ಪ ಹೆಲ್ಪ್ ಬೇಕು ಅಂತ. ಅವ್ರೇನು ಮಾಡ್ರು, ಬರ್ತೀನಿ ಮತ್ತು 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕಾಯಿಸ್ಬಿಟ್ರು. ಎಷ್ಟು ಕೊಬ್ಬು ಅಂತಂದರೆ ಅವಾಗ 1 ನಿಮಿಷ ದೇವ್ರ ಮಗ ಅಂತ ಮರ್ತ್ಬಿಟ್ಟು ನನಗೆ ಇಷ್ಟು ಕಾಯಿಸ್ಬಿಟ್ಟೆ, ಸಮಯ ಬರಲಿ ನಾನು ನಿಮ್ಗೆ ಆಡಿಸ್ತೀನಿ, ಸಮಯ ಬರಲಿ ಎಲ್ಲೂ ಹೋಗಲ್ಲ, ನಂಗೆ ಬಂದೇ ಬರ್ತೀವಿ ಅಂತ. ನಮ್ಮ ಕೆಲಸ ಮಾಡೋಕೆ ಒಬ್ರಿಗೊಬ್ರು ಸಪೋರ್ಟ್ ಬೇಕೇ ಬೇಕು, ನಾನು ಕೈ ಎತ್ತುತ್ತೀನಿ ಅಂತ ಮನಸ್ಸಲ್ಲಿ ಅನಿಸ್ತು. ಆವಾಗ ದೇವರು ಹೃದಯದಲ್ಲಿ ಅವ್ನು ಮಾಡ್ತಾನೆ, ನೀನು ಮಾಡಿದ್ರೆ ಅವನಿಗೂ ನಿನಗೂ ವ್ಯತ್ಯಾಸ ಏನು. ಅಲ್ಲೆಲ್ಲಿಯ ಅದಕ್ಕೆ ಕೇಡಿಗೆ ಮಾಡಿದ್ರೆ ನಾವು ದೇವರ ಮಕ್ಕ ಆಗೋದಿಲ್ಲ. ನಾವು ಕೆಟ್ಟದನ್ನು ಮಾಡುವಾಗ, ನಾವು ಒಳ್ಳೆ ರೀತಿ ಜೀವಿಸುವಾಗ ಅವನು ಮನಸ್ಸಾಂತರ ಉಂಟಾಗುತ್ತೆ. ಹೌದು, ಅವ್ನ ಹೃದಯದಲ್ಲಿ ಉಂಟಾಗ, ಹೌದು ನಾನು ಅವತ್ತು ಅವನಿಗೆ ಬೇಜಾರು ಮಾಡಿದೆ, ಹೌದು ಅವತ್ತು ಹೃದಯ ನನಗೆ ಯಡಿಯೂರಪ್ಪ ಹತ್ರ ಕೈ ಎತ್ಬಿಟ್ಟೆ, ಆದರೆ ಇವತ್ತು ಅವನು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾನೆ. ಅಲ್ಲೆಲ್ಲಿಯ ಈ ರೀತಿ ಮಾಡುವಾಗ ಅವನೊಂದು ಮನಸ್ಸಾಂತರ ಉಂಟಾಗ, ಅದಕ್ಕಾಗಿ ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಈ ಲೋಕದಲ್ಲಿ ಮಳೆ ಬೇಡ ಬ್ರದರ್, ಸೇಸಪ್ಪ ಎಲ್ಲ ಪಾಪಿಗಳ ಮೇಲೆ ಮಳೆ ಸುರಿಲಿ. ಅಲ್ಲಲ್ಲಿ ಹಂಗೆ ಹೇಳಕ್ಕಾಗುತ್ತಾ? ನಮ್ಗೆ ಯಾರಿಗೂ ಮಳೆನೇ ಬರಬಾರ್ದಪ್ಪ, ಕೊಚ್ಕೊಂಡು ಹೋಗ್ಲಿ ಪಾಪಿಗಳು ಅಂತ ಹೇಳಕ್ಕಾಗುತ್ತಾ? ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ಸಹ ಮಳೆ ಸುರಿಸುತ್ತಾನೆ. ಮುಂದೆ ಓದಿ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಕ್ವಶನ್ ಮಾರ್ಕ್ ಇದೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದ್ರೆ ಫಲವೇನು? ಬ್ರದರ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಲ್ಲಲ್ಲಿ, ಹೌದಲ್ವಾ? ಅನಿಪದ ಸಿಕ್ಕರು ಸಹ ಎಲ್ಲ ಸಿಕ್ಕ ಪ್ರೈಸ್ ಬ್ರದರ್ ಚೆನ್ನಾಗಿದ್ರ, ನಾವು ಪ್ರೀತಿನ ಮಾತಾಡ್ರೆ ಫಲವೇನು? ಅನೇಕ ಜನರ ಮಧ್ಯದಲ್ಲಿ ಬ್ರದರ್ ಚೆನ್ನಾಗಿ ಮಾತಾಡ್ತಾರೆ, ಅನ್ಯ ಜನರನ್ನ ಅವನು ಹಂಗೆ ಮಾತಾಡ್ತಾನೆ, ಅವ್ನ ಬಾಯಿ ಬಿಟ್ಟರೆ ಕೆಟ್ಟ ಮಾತು, ಬಾಯಿ ಬಿಟ್ಟರೆ ಲೋಕದೆಲ್ಲ ಬರೋ ಮಾತು ಬರುತ್ತೆ ಅಂದ್ಬಿಟ್ಟು ಅವ್ರನ್ನ ದೂರ ಇಟ್ಕೊಂಡು ನಾವು ಅನಿಬ್ರದರ್ ಎಷ್ಟು ಫ್ರೆಂಡ್ಶಿಪ್ಪಲ್ಲಿ ಇದ್ರೆ ಅಲ್ಲಿ ಏನು ಬಂತು ಪ್ರಯೋಜನ? ಇವ್ರನ್ನೂ ಮಾತಾಡಿಸ್ಬೇಕು, ಅವ್ರನ್ನೂ ಮಾತಾಡಿಸ್ಬೇಕು. ಆವಾಗ ಅಲ್ಲಿ ನೋಡಪ್ಪ, ಅವ್ನು ದೇವ್ರ ಮಗನಾಗಿದ್ದಕ್ಕೂ ಸಾಕಾಯ್ತು. ಅನ್ಯ ಜನಗಳ ಮಧ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾನೆ. ಅವನ ಮಾತಲ್ಲಿ ಕೆಟ್ಟ ಮಾತಿಲ್ಲ. ಅಲ್ಲೆಲ್ಲಿಯ ಅನೇಕರು ಡಬಲ್ ಆಕ್ಟಿಂಗು. ಇಲ್ಲಿ ಬಂದು ಏಸಪ್ಪ ಅಲ್ಲೆಲ್ಲಿ ಅಷ್ಟೋದ್ರ ಲೋಕದಲ್ಲಿ ಹೋಗುವಾಗ ಬೇಡವಾದಂಥ ಮಾತುಗಳು, ಅದು ಹೇಳಕ್ಕೂ ಆಗಲ್ಲ ಸಭೆಯಲ್ಲಿ, ಅಂತಂಥ ಮಾತುಗಳು ಹೋಗ್ಬಿಡುತ್ತೆ. ಅವಾಗ ಏಸಪ್ಪ ಇವ್ರು ದೇವ್ರ ಮಕ್ಕಳ ಯಾರು ಅಂತ ನಮಗೆ ಒಂದು ಯೋಚನೆ ಆಗುತ್ತೆ. ಅಲ್ಲೆಲ್ಲಿಯ ಅದಕ್ಕಾಗಿ ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದ್ರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುತ್ತಾರಲ್ಲ. ಅವ್ರೇನು ಮಾಡ್ತಾರೆ, ಭ್ರಷ್ಟರು. ಅವ್ರು ಅನುಕೂಲ ಆಗ್ಬಿಟ್ರೆ ಸಾಕು, ಒಳ್ಳೆ ಫ್ರೆಂಡ್ ಮಗ ನೀನು, ನಾನು ಒಳ್ಳೆ ಟೈಮ್ ಕೈ ಹಿಡ್ದಿದ್ಯಾ, ಆದರೆ ಅವ್ನ ಕಷ್ಟಕ್ಕೆ ಇನ್ನೊಂದ್ಸಲ ನಾವು ಹೋಗ್ಲಿಲ್ಲ ಅಂದರೆ ಒಂದು ಸಮಯ ಹೋಗ್ಲಿದ್ದವನು ಇನ್ನೊಂದ್ಸಲ ತಗೊಳ್ತಾನೆ. ಅಲ್ಲಲ್ಲಿಯ ಇದು ಮನುಷ್ಯನ ಒಂದು ಗುಣಲಕ್ಷಣ ಅದು. ಅಲ್ಲಲ್ಲಿಯ ಮನುಷ್ಯ ಏನು ಮಾಡಿದ್ರೆ, ಅವ್ರಿಗೆ ಅನುಕೂಲ ಆಗುವಾಗ ನೀವು ಅವ್ರ ಜೊತೆ ಇದ್ದಾಗ ಮಾತ್ರ ನೀವು ಒಳ್ಳೆಯವರು. ಅವ್ರಿಗೆ ಅನುಕೂಲ ಬೇಕು ಅಂತ ಸಮಯದಲ್ಲಿ ನೀವು ಬ್ಯುಸಿ ಇರ್ತೀರಪ್ಪ, ನೀವು ಅವ್ರಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ, ಸಹಾಯ ಮಾಡೋಕ್ಕಾಗಲ್ಲ. ಅವಾಗ ಏನಂತ ಅವ್ರ ದೃಷ್ಟಿ ನೀವು ಕೆಟ್ಟವನು, ಹೌದಲ್ವಾ? ಅಲ್ಲಲ್ಲಿಯ ಅದಕ್ಕಾಗಿ ಭ್ರಷ್ಟರು ಸಹ ಹಾಗೆ ಮಾಡುತ್ತಾರಲ್ಲ. 47ನೇ ವಾಕ್ಯ, ನಿಮ್ಮ ಸಹೋದರನಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚಿಗೆ ಮಾಡಿದಾಗುತ್ತೆ. ಈ ಲೋಕದಲ್ಲಿ ನಿಮ್ಮ ಸಹೋದರ ಬ್ರದರ್ ಮಾತ್ರ ನೀವು ಒಳ್ಳೆ ಮರ್ಯಾದೆ ಕೊಟ್ಬಿಟ್ಟು ಲೋಕದಲ್ಲಿ ಬರುವಾಗ, ನಿಮಗೆ ವಿರುದ್ಧವಾಗಿ ಮಾತಾಡುವಾಗ, ನಿಮ್ಮನ್ನು ನಿಂದಿಸೋವ್ರನ್ನ ನಿಮ್ಮ ಮರ್ಯಾದೆ ಕೊಟ್ಟು ಮಾತಾಡಿದೆ ಅದೇನು ಬಂತು ಪ್ರಯೋಜನ? ಅಲ್ಲೆಲ್ಲಿಯ ಒಂದು ಸಮಯದಲ್ಲಿ ನಾವು ಸುವಾರ್ತೆ ಹೇಳೋಕೆ ಹೋಗುವಾಗ ನಮ್ಮ ವಿರುದ್ಧವಾಗಿ ಮಾತಾಡಿರ್ತಾರೆ. ಹೌದು, ನನಗೆ ಹೆಬ್ಬಾಳದಲ್ಲಿ ಹೋಗುವಾಗ ಅಲ್ಲಿ ಇವಾಗೂ ಸಹ ಅಲ್ಲಿ ಹೋಗೋ ಒಂಥರ ಮಾತಾಡ್ತಾರೆ. ಒಂದ್ಸಲ ನನ್ನ ನಿಲ್ಲಿಸ್ಬಿಟ್ಟು ನನ್ನ ಇಲ್ದರ್ದೆಲ್ಲ ಮಾತಾಡಿದ್ರು, ನಿನ್ನ ದೇವ್ರನ್ನ ನಂಬಿದ್ಯಾ ನೀನು ಹಂಗೆ ಹಿಂಗೆ ಅಂತ. ಇವತ್ತು ನಾವು ಹೋಗುವಾಗ ಅಲ್ಲಿ ಪ್ರೀತಿಯಿಂದ ಮಾತಾಡ್ತೀನಿ. ಅವಾಗೇನಾಯ್ತು, ಅವ್ರು ಹಳೇದು ನನ್ನ ಮೇಲೆ ಎಷ್ಟೇ ಮಾಡಿದ್ರು ಸಹ ಇವಾಗ ಪ್ರೀತಿಯಿಂದ ಮಾತಾಡ್ತಾರೆ. ಯಾಕಂದರೆ ಅವಾಗ ಅವ್ರ ಮನಸ್ಸು ಏನಪ್ಪ, ನೋಡಪ್ಪ ಅವ್ರು ನಾನು ಅವಾಗ ಎಷ್ಟು ತೆಗೆದೆ, ಎಷ್ಟು ಗೋಳಾಡಿಸ್ದೆ, ಇವತ್ತು ಎಷ್ಟು ಪ್ರೀತಿಯಿಂದ ಮಾತಾಡ್ತಾನೆ. ಅವ್ನು ಹಂಗೆ ಮಾಡ್ದಂತ ಅಲ್ಲಿ ಹೋಗ್ಬಿಟ್ಟಾಗ ಇವ್ನು ಹಿಂಗೆ ಮಾಡ್ಬಿಟ್ಟು ಅವ್ನಿಗೆ ಹೋಗಿ ಎದುರುಗಡೆ ಮಕ್ಕದಂಗೆ ಬೈದ್ಬಿಟ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ? ಅಲ್ಲಲ್ಲಿಯ ಅದಕ್ಕಾಗಿ ನಿಮ್ಮ ಸಹೋದರ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚೆ ಆಗೈತು?
ಮುಂದೆ ಓದೋಣ 48ನೇ ವಾಕ್ಯ. ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗುವಂತೆ ನೀವು ದೋಷವಿಲ್ಲದವರಾಗಿರಿ. ಇವತ್ತು ನೀವು ದೇವರ ಮಕ್ಕಳಾಗಿರುವ ಯಾವುದಾದ್ರೂ ಒಂದು ದೋಷ ನಮ್ಮಲ್ಲಿರುವುದೇ ಆದರೆ ನಾವೊಂದು ದೋಷವನ್ನು ಸರಿಪಡಿಸ್ಕೊಂಡು ನಾವು ಇದನ್ನ ಸರಿಪಡಿಸ್ಕೋಬೇಕಾಗುತ್ತೆ. ಆವಾಗ ನಾವು ದೇವರ ಮಕ್ಕಳಾಗ್ತೇವೆ. ಅಲ್ಲಲ್ಲಿಯ ದೇವರ ಮಕ್ಕಳಾಗಬೇಕು ಅಂದರೆ ಕ್ರಿಸ್ತನಂತ ಮನಸ್ಸು, ಕ್ರಿಸ್ತನಂತ ಸ್ವಭಾವ ನಮಗೆ ಬರಬೇಕು. ಯಾರಾದ್ರೂ ಒಬ್ರು ಕೆಟ್ಟದ್ದು ಮಾಡ್ತಾರೆ ನಾವು ಇನ್ನೊಂದು ಅವ್ರಿಗೆ ವಿರುದ್ಧವಾಗಿ ನಾವು ಮಾಡೋದಲ್ಲ. ಕೆಟ್ಟದಕ್ಕೆ ಕೆಟ್ಟದ್ದು ಮಾಡದಂತೆ ಕೆಟ್ಟದನ್ನ ಒಳ್ಳೆ ರೀತಿಯದನ್ನ ನಾವು ನಡೆಸ್ಕೊಳ್ಬೇಕಾಗುತ್ತಾರೆ. ರೋಮಪುರದ ಬರೆದಂಥ ಪತ್ರಕ್ಕೆ 12ನೇ ಅಧ್ಯಾಯ 17, 18, 19 ಓದಿ. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಇವತ್ತು ದೇವ್ರ ಮಕ್ಕಳು ನಾವು ಆಗ್ಬೇಕು ಅಂದ್ರೆ ಮೊದಲನಾಗಿ ನಾವು ಬರೆದಿಟ್ಕೋಬೇಕು, ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಅಲ್ಲೆಲ್ಲಿಯಾ ನೆಕ್ಸ್ಟ್ ಓದಿ ಬೇಗ. ಎಲ್ಲರ ದೃಷ್ಟಿಯಲ್ಲಿಯೂ ಯಾವುದು ಗೌರವವಾಗಿದೆಯೋ ಅದನ್ನೇ ಯೋಚಿಸಿ ಸಾಧಿಸಿರಿ. ಇವತ್ತು ನಾವು ಒಬ್ಬರು ಜನಗಳ ಮಧ್ಯದಲ್ಲಿ ಇದ್ದೀವಿ, ಸಭೆಗಳಿದ್ದೀವಿ, ಅಥವಾ ನಾವು ಕುಟುಂಬದಲ್ಲಿ ಕೆಲವು ರಕ್ಷಣೆ ಹೊಂದಿರ್ತಾರೆ, ಕೆಲವು ರಕ್ಷಣೆ ಹೊಂದಿರೋದಿಲ್ಲ. ಏನ್ ಮಾತಾಡ್ಬೇಕು ಅಂತ ಸಮಾಜದಿಂದ ಯೋಚಿಸಿ ಮಾತಾಡ್ಬೇಕು. ಇದು ದೇವರ ಮಕ್ಕಳ ಗುಣಲಕ್ಷಣ. ನಾವು ಈ ದಿನದಲ್ಲಿ ಅನೇಕರು ಏನ್ ಮಾಡ್ತಾರೆ, ಅರ್ಧ ಜನ ಕುಟುಂಬದ ರಕ್ಷಣೆ ಹೊಂದಿಲ್ಲ, ಅರ್ಧ ಜನ ರಕ್ಷಣೆ ಹೊಂದಿಲ್ಲ. ನಾನು ಸಭೆಗೆ ಹೋಗ್ತಾ ಇದ್ದೀನಿ, ಭಾನುವಾರ ಹಂಗೆ ನಿನ್ಗೇನ್ ಗೊತ್ತು ಅಂತ ಜಗಳ ಮಾಡಿದ್ರೆ ಏನ್ ಬಂತಲ್ಲಿ ಪ್ರಯೋಜನ? ಅಲ್ಲೆಲ್ಲಿಯ ನಿಧಾನವಾಗಿ ನಾವು ಪ್ರಾರ್ಥನೆ ಹೋಗಿ ಬಂದು ನಿಮ್ಮನ್ನ ಮೀಟ್ ಮಾಡೋಣ. ಅಲ್ಲೆಲ್ಲಿಯ ಉದಾಹರಣೆಗೆ ಯಾರಾದ್ರೂ ವಯಸ್ಸಾದವ್ರು ಇರ್ತಾರೆ, ಅವ್ರು ಸಭೆಗೆ ಬರೋದಿಲ್ಲ, ಆಡ್ಬಿಟ್ಟು ಅವ್ರು ಜಗಳ ಮಾಡ್ಕೊಂಡು ಸಭೆ ಬಂದು ಕುತ್ಕೊಂಡ್ರೆ ನಿಮ್ಗಲ್ಲಿ ಏನು ಬಂತು ಸಮಾಧಾನ? ಇವತ್ತು ನಾವು ಯಾವುದಾದ್ರೂ ವಿಷಯದಲ್ಲಿ ಈ ರೀತಿ ಇರುವುದಾದ್ರೆ ನಾವು ಸರಿಪಡಿಸ್ಕೊಳ್ಳೋಣ. ಅಲ್ಲೆಲ್ಲಿಯ ಮುಂದೆ ಓದಿ. ಸಾಧ್ಯವಾದರೆ ನಿಮ್ಮಿಂದ ಆಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಮೊದಲೇ ಬಂತು ಅಪಕಾರಕ್ಕೆ ಅಪಕಾರ ಮಾಡಬೇಡ್ರಿ. ಸೆಕೆಂಡು ಅಲ್ಲೆಲ್ಲಿಯ ಸಮಾಧಾನದಿಂದ ಯೋಚಿಸಿ ಮಾತಾಡಬೇಕಾಗುತ್ತೆ. 3ನೇ ಬಾಯಿ ನೋಡೋದಾದ್ರೆ ಎಲ್ಲರ ಸಂಗಡ ಸಮಾಧಾನದಿಂದಿರಬೇಕು. ಇವತ್ತು ದೇವರ ಮಕ್ಕಳ ಗುಣಲಕ್ಷಣಗಳು ನೋಡೋದಾದ್ರೆ ನಾವು ಇದನ್ನ ಸಮಾಧಾನದಿಂದ ಇದ್ದೀವ. ನಮ್ಮ ಕುಟುಂಬದಲ್ಲಿ, ಸಭೆಯಲ್ಲಿ, ಕೆಲಸದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ ಸಮಾಧಾನದಲ್ಲಿ ಇದ್ದೀವ. ಸಮಾಧಾನದಿರಿ ಪ್ರಿಯರೇ. ಮುಂದೆ ಓದಿ ಬ್ರದರ್. ಪ್ರಿಯರೇ ನೀವೇ ಈ ಲೋಕದಲ್ಲಿ ಏನಾಗಿದೆ, ಪ್ರಿಯರೇ ನೀವೇ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಇವತ್ತು ಅವ್ರು ನನ್ಗೆ ಹಂಗ್ ಮಾಡ್ದ ಹಿಂಗ್ ಮಾಡ್ದ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತು, ನಿನ್ಗೇನು ಗೊತ್ತು, ಸುಮ್ಮನೆ ಬ್ರದರ್. ನನ್ಗೆ ಎಷ್ಟು ಕಣ್ಣೀರು ಹಾಕ್ಸಿದ್ದಾರೆ, ನನ್ಗೆ ಎಷ್ಟು ಗೋಳಾಡ್ಸಿದ್ದಾರೆ, ನಾನು ಇವತ್ತು ಮುಯಿ ತೀರಿಸ್ತೇನೆ. ಈ ಲೋಕದಲ್ಲಿ ನಡೀತಿರುವಂತ ಕಾರ್ಯ ಅದು ನಾವು ಈ ವಿರುದ್ಧವಾಗಿ ಯಾರು ಏನೇ ಮಾಡಿರ್ಬೋದು, ನೀವು ಅದನ್ನ ದೇವ್ರಿಗೆ ವಹಿಸಿಕೊಡ್ರಿ. ದೇವ್ರ ಕಾರ್ಯ ಮಾಡ್ತಾರೆ. ಅದನ್ನ ಮುಂದೆ ಓದಿ ಬರ. ಯಾಕೆಂದರೆ ಮುಯಿಗೆ ಮುಯಿಗೆ ತೀರಿಸುವುದು ನನ್ನ ಕೆಲಸ. ಇದು ದೇವರ ಕೆಲಸವಾಗಿದೆ. ಇದು ಮಾನಸಿಕವಾಗಿ ಮಾಡುವುದಾದ್ರೆ ಅದು ನೀನು ದೇವರ ಮಕ್ಕನಾಗುವುದಕ್ಕೆ ಅರ್ಹತೆ ಇಲ್ಲ. ಇವತ್ತು ನೀನು ಒಬ್ಬರಿಗೆ ಮುಯಿ ತೀರಿಸ್ತೀಯ ಅಂದ್ರೆ ನೀನು ದೇವರ ಮಗನಾಗಿ ಅಂತ ಮರಿಬೇಡ. ಅಲ್ಲೆಲ್ಲಿಯ ಅದರಿಂದ ನಾವು ಇದನ್ನ ಮುಯಿ ತೀರಿಸುವಂತ ಕೆಲಸ ದೇವರದಾಗಿದೆ. ಮುಂದೆ ಓದಿ ಬರ್ದ ಬೇಗ. ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಏನಾಗುತ್ತದೆ? ತಲೆ ಮೇಲೆ ಏನು ಹೂವು ಹಾಕಂಗಾಗುತ್ತಾ? ಅಲ್ಲಲ್ಲಿಯ ಕೆಂಡ ಬಿಸಿ ಬಿಸಿ ಕೆಂಡ ತಲೆ ಮೇಲೆ ಹಾಕಂಗಾಗುತ್ತದೆ. ಅದಕ್ಕಾಗಿ ಕೊನೆಯ 21ನೇ ವಾಕ್ಯ ಸ್ಟೇಟ್ಮೆಂಟ್ ಸಾಕದಾಗ ಕೊಟ್ಟಿದ್ದೀವಿ. ಎಲ್ಲದಕ್ಕೂ ಒಂದೇ ವಾಕ್ಯದಲ್ಲಿ ಅರ್ಥಪೂರ್ಣವಾಗಿದೆ. ಕೆಟ್ಟತನಕ್ಕೆ ಓದಿ ಬರದ. ಕೆಟ್ಟತನಕ್ಕೆ ಸೋತು ಹೋಗದೆ. ಒಂದು ನಿಮಿಷ, ಇವತ್ತು ನಿನಗೆ ಅವ್ರು ಯಾರಾದ್ರೂ ಕೆಟ್ಟದ್ದು ಬಯಸಿದ್ದಾರೆ ಅಂದ್ರೆ ನೀವು ಸೋತು ಹೋಗ್ಬೇಡ್ರಿ. ಅಲ್ಲೆಲ್ಲಿಯ ನೀನು ಸೋತು ಹೋಗೋದಕ್ಕಾಗಿ ದೇವ್ರು ನಿನ್ನ ಕರೆದಿಲ್ಲ. ಅಲ್ಲೆಲ್ಲಿಯ ನಿನ್ನ ವಿರುದ್ಧವಾಗಿ ಜನ 1000 ಮಾತಾಡ್ಬೋದು, ನಿನ್ಗೆ ಅನೇಕರು ಕಣ್ಣೀರು ಬರ್ಸ್ಬೋದು, ಅನೇಕರು ನಿನ್ನ ಗೋಳ ಆಡಿಸ್ಬೋದು, ನಿನ್ನ ಕುಟುಂಬದವರೇ, ನಿನ್ನ ಬಂಧು ಮಿತ್ರರಿಂದ ನಿನ್ನ ವಿರುದ್ಧವಾಗಿ ತಿರುಗಿ ಮಾತಾಡ್ಬೋದು. ಆದ್ರೆ ದೇವ್ರ ವಾಕ್ಯ ಬರ್ತದೆ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು
ಇವತ್ತು ನಮ್ಗೆ ಯಾರು ಏನೇ ಮಾಡ್ಬೋದು, ಕೆಟ್ಟತನಕ್ಕೆ ನಾವು ಸೋತು ಹೋಗೋದೆ, ಒಳ್ಳೆತನದಿಂದ ಕೆಟ್ಟತನವನ್ನು ನಾವು ಗೆಲ್ಲಬೇಕಾಗುತ್ತದೆ. ನಿನ್ನಲ್ಲಿರುವಂಥ ಒಳ್ಳೆತನ ನೋಡಿ ಅನೇಕರು ಮನಸಾಂತರ ಉಂಟಾಗುತ್ತೆ. ನಿನ್ನಂತ ಒಳ್ಳೆತನ ನೋಡಿ ಅನೇಕರಿಗೊಂದು ಬಿಡುಗಡೆ ಉಂಟಾಗುತ್ತೆ. ನಿನ್ನಂತ ಒಳ್ಳೆತನ ನೋಡಿ ಅನೇಕರು ಸತ್ಯ ಮಾರ್ಗಕ್ಕೆ ನಡೆಯುವುದಕ್ಕೆ ದಾರಿ ಆಗುತ್ತೆ. ನಿನ್ನಂತ ಒಳ್ಳೆತನ ನೋಡಿ ಅನೇಕರು ರಕ್ಷಣೆ ಮಾರ್ಗಕ್ಕೆ ನಡೆಯಲು ಸಿದ್ಧವಾಗುತ್ತೆ. ಎಷ್ಟು ಜನ ನಂಬ್ತೀರಾ? ಇವತ್ತು ನಾನು ನಡೆಯುವಂತ ಮಾತುಗಳು, ನಾನು ಮಾತಾಡುವಂತ ಮಾತುಗಳು, ನಾನು ನಡೆದಿರುವಂತ ಜೀವಿತ ದೇವರ ಸನ್ನಿಧಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಕೆಟ್ಟತನಕ್ಕೆ ಸೋತು ಹೋಗದೆ ಕೆಟ್ಟತನವನ್ನು ಒಳ್ಳೆತನದಿಂದ ಗೆಲ್ಲುವ ರೀತಿಯಲ್ಲಿದೆ. ಎಷ್ಟು ಜನ ಹೇಳಕ್ಕೆ ಸಾಧ್ಯ? ಅಲ್ಲೆಲ್ಲಿಯಾ ಇವತ್ತು ಮುಯಿಗೆ ಮುಯಿ ತಿರುಸುವವರು ನಾವಾಗಿದ್ದೇವ, ಅಪಕಾರಕ್ಕೆ ಅಪಕಾರ ಮಾಡುವವರು ನಾವಾಗಿದ್ದೇವ? ಪ್ರಶ್ನೆ ಮಾಡೋಣ. ಉದಾಹರಣೆಗೆ ಸತ್ಯವೇದ ನೋಡುವುದಾದ್ರೆ, ಯೋಸೇಫನ ಜೀವಿತ ನಿಮ್ಗೆಲ್ಲರೂ ಗೊತ್ತಿರುತ್ತೆ. ಅಲ್ಲೆಲ್ಲಿಯಾ ಸಹೋದರರು ಅಣ್ಣನ ತಮ್ಮನ್ನ ಮಾರ್ಬಿಟ್ರು. ಮಾರ್ದಾಗ ಅವ್ನಿಗೆ ಸ್ವತಂತ್ರ ಇಲ್ಲ. ಸ್ವಂತ ಅಪ್ಪನ ಮನೆ ಇದ್ರೆ ಮಾತ್ರ ಅವ್ರಿಗೊಂದು ಫ್ರೀಡಮು. ಯಾವಾಗ ಬೇಕು ಆಟ ಆಡ್ಬೋದು. ಅಮ್ಮ ಅಪ್ಪ ಅಡುಗೆ ಮಾಡ್ತಾರೆ, ಆಟ ಆಡ್ಕೊಂಡು ಮನೇಲಿ ಬಂದು ಆರಾಮಾಗಿ ನಿಮ್ಗೆ ಸಂತೋಷ, ಒಂದು ಫ್ರೀಡಮು. ಅದೇ ಮಾರ್ಬಿಟ್ರೆ ಒಂದು ಅಡಿ ಹೇಳ್ತಾರೆ, ಅವ್ನು ಕೆಲಸ ಮಾಡೋಕೆ ಕುತ್ಕೊಂಡು ನಿಂತ್ಕೋ. ಅವ್ನಿಗೆ ಎಷ್ಟಲ್ಲ ಸ್ವತಂತ್ರ ಚಿಕ್ಕ ವಯಸ್ಸಿನಲ್ಲೇ ಹೊರಟೋಯ್ತು. ಅಲ್ಲೆಲ್ಲಿಯಾ ಸ್ವತಂತ್ರ ಚಿಕ್ಕ ವಯಸ್ಸಿನಲ್ಲೇ ಹೋಗಿ ಅವನೇನು ಮಾಡ್ದ, ಮಾಡದಿರುವಂಥ ತಪ್ಪಿಗೆ, ನಿಮಗೆಲ್ಲ ಅವನು ವಿಶ್ವ ಗೊತ್ತಿರುತ್ತೆ, ಅವನ ಜೀವಿತ ಗೊತ್ತಿರುತ್ತೆ, ಮಾಡದಿರುವಂಥ ತಪ್ಪಿಗೆ ಮುಂದಿನ ದಿನದಲ್ಲಿ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂತು. ಆದರೆ ಯೋಸೇಫನ ಹೃದಯವನ್ನು ತಿಳಿದ ದೇವರು, ಯೋಸೇಫನ ಮನಸ್ಸನ್ನು ತಿಳಿದ ದೇವರು ದೊಡ್ಡ ಪ್ರವಾದಿಯಾಗಿ ದೇವರು ಮಾರ್ಪಡಿಸಿದ್ರು. ಪ್ರಧಾನ ಮಂತ್ರಿಯಾಗಿ ದೇವರು ಮಾರ್ಪಡಿಸಿದ್ರು. ಆದ್ರಿಂದ ಅವನೊಂದು ವಿಷಯ ನಾವು ನೋಡೋಣ. ಆದಿಕಾಂಡ 45ನೇ ಅಧ್ಯಾಯ 4-5ನೇ ವಾಕ್ಯ ಓದೋಣ. ಓಕೆ, ನನ್ನ ಹತ್ತಿರಕ್ಕೆ ಬನ್ನಿರಿ. ಯೋಸೇಫನು ಹೇಳ್ತಿರುವಂತ ಮಾತು, ನನ್ನ ಹತ್ತಿರಕ್ಕೆ ಬನ್ನಿರಿ ಎಂದು ತನ್ನ ಅಣ್ಣಂದಿರಿಗೆ ಹೇಳಲು ಅವರು ಹತ್ತಿರಕ್ಕೆ ಬಂದರು. ಅವನು ಅವರಿಗೆ ಐಗುಪ್ತ ದೇಶಕ್ಕೆ ಸೇರುವಂತೆ ನೀವು ಮಾರಿಬಿಟ್ಟ ನಿಮ್ಮ ತಮ್ಮನಾದ ಯೋಸೇಫನೇ ನಾನು. ಒಂದು ನಿಮಿಷ, ಯಾರಾದ್ರೂ ನಾವು ಆ ಜಾಗದಲ್ಲಿ ನಾವಿದ್ದಿದ್ರೆ, ಅಲ್ಲೆಲ್ಲಿಯ ನಾವಲ್ಲಿ ಇದ್ರೆ ಏನ್ ಮಾಡ್ತಿದ್ದೋ? ನಾನು ನೀನ್ ಮಾರ್ಬಿಟ್ಟೆ, ಒಳ್ಳೆ ಚಾನ್ಸ್ ಸಿಕ್ಕಿದೆ, ಮುಯಿಗೆ ಮುಯಿ ತೀರಿಸುವಂತ ಚಾನ್ಸ್. ಅಲ್ಲೆಲ್ಲಿಯ ಅದಕ್ಕೆ ದೇವರ ಮಕ್ಕಳ ಗುಣಲಕ್ಷಣಗಳು ಏನು ಅಂತ ಇಲ್ಲಿ ನಾವು ತಿಳಿಬಹುದು. ಅದಕ್ಕಾಗಿ ದೇವರು ಆ ಯೋಸೇಫನ ಮನಸ್ಸನ್ನು ನೋಡಿದ್ರು. ಅಲ್ಲೆಲ್ಲುಯಾ ಅಲ್ಲೆಲ್ಲುಯಾ. ಅದಕ್ಕಾಗಿ ಅವ್ರೇನ್ ಮಾಡ್ತಾರೆ, ಅದಕ್ಕಾಗಿ ಆದಿಕ ಅವಾಗ ಓದಿ ಬರ್ದ ಅದು, ನೀವು ನನ್ನನ್ನು ಹಾಗೆ ಮಾರಿದ್ದಕ್ಕಾಗಿ ವ್ಯಸನಪಟ್ಟು ದುಃಖಿಸಬೇಡಿರಿ. ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿಕೊಟ್ಟಿದ್ದಾನೆ. ಇದು ನೋಡುವಾಗ ನಮ್ಗೆ ಎಷ್ಟು ಅನ್ಸುತ್ತೆ, ಅವನ ಗುಣಲಕ್ಷಣಗಳು ಯಾವ ರೀತಿ ಇದೆ. ಅಲ್ಲೆಲ್ಲಿಯಾ ಅಲ್ಲೆಲ್ಲಿಯಾ. ಅಣ್ಣಂದ್ರು ಎಲ್ಲ ಸಹ ಅವ್ರನ್ನ ಮಾರ್ಬಿಟ್ರಲ್ವಾ, ಆ ಜಾಗದಲ್ಲಿ ಅವನು ಕೋಪ ಮಾಡ್ಬೋದಿತ್ತು, ಅವ್ರಿಗೆ ಏನ್ ಬೇಕೋ ಮುಯಿ ತಿರ್ಸ್ಬೋದಿತ್ತು. ಆದ್ರೆ ಅವನೊಂದು ಒಳ್ಳೆ ಗುಣಲಕ್ಷಣ ಇದು ಇಲ್ಲೇ ಇರಲಿ. 1 ಕೊರಿಂಥದವರಿಗೆ ಬರೆದಂತ ಪತ್ರಿಕೆ 13ನೇ ಅಧ್ಯಾಯ 4-5 ಓದೋಣ. ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು, ಪ್ರೀತಿ ದಯ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆ ಕೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಹಲ್ಲೆಲೂಯಾ. ಇವಾಗ ನಾವು ಓದಿದ್ದು ಯೋಸೇಫನ ಜೀವಿತ ನೋಡುವುದಾದ್ರೆ ಇವೆಲ್ಲ ಕ್ವಾಲಿಟೀಸ್ ಅವನಲ್ಲಿ ಇತ್ತ. ಹಲ್ಲೆಲೂಯಾ. ಅದಕ್ಕಾಗಿ ಅವರ ಅಣ್ಣ ತಮ್ಮ ಎಲ್ಲರ ವಿರುದ್ಧ ಏನೇ ಬಂದರೂ ಸಹ ಅವನು ಪ್ರೀತಿಯಿಂದ ಇದು ಸಹಿಸಿಕೊಂಡ.
ಕೆಟ್ಟದ್ದಕ್ಕೆ ಕೆಟ್ಟದ್ದನ್ನು ಮಾಡದಂತೆ, ಅವನು ಹಂಗೆ ಮಾಡ್ದಕ್ಕೆ ನಾನು ಹಿಂಗೆ ಮಾಡ್ದೆ ಅಂತ ಅವ್ನು ನೋಡಿಲ್ಲ. ಅವೆಲ್ಲವನ್ನು ಸಹಿಸ್ಕೊಂಡ ಪ್ರೀತಿ, ಬಹು ತಾಳ್ಮೆ ಉಳ್ಳದು, ದಯ ತೋರಿಸುವಂಥದ್ದು, ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಅವನಲ್ಲಿ ನಂಗೆ ಹೊಟ್ಟೆ ಕಿಚ್ಚು ಹುಟ್ಟಾಗಲಿಲ್ಲ. ಇವೆಲ್ಲ ಕ್ವಾಲಿಟೀಸು ಯೋಸೇಫನ ಜೀವಿತವಿತ್ತು. ಅಲ್ಲಲ್ಲಿಯ ಅದಕ್ಕಾಗಿ ನೋಡೋದು ನಾನು ಈಗ ಆದಿಕಾಂಡ 50ನೇ ಅಧ್ಯಾಯಕ್ಕೆ ಬರೋಣ. ಆದಿಕಾಂಡ 50ನೇ ಅಧ್ಯಾಯ 17ನೇ ವಾಕ್ಯ ಓದೋಣ. ನೀವು ಯೋಸೇಫನಿಗೆ ನಿನ್ನ ಅಣ್ಣಂದಿರಾದ ನಾವು ನಿನಗೆ ಕೇಡು ಮಾಡಿದ್ದು ನಿಜವೇ, ಆದರೂ ನಮ್ಮ ಅಪರಾಧಗಳನ್ನು ಪಾಪವನ್ನು ಕ್ಷಮಿಸು ಎಂಬುದಾಗಿ ಹೇಳಿಕೊಳ್ಳಬೇಕಿಲ್ಲ. ಅಣ್ಣ ತಮ್ಮಂದಿರು ಏನ್ ಮಾಡ್ತಾರೆ? ಬೇಡ್ಕೊಂಡಾಗ ನಾವು ನಿನ್ನ ವಿರುದ್ಧವಾಗಿ ಪಾಪ ಮಾಡಿದ್ದೇವೆ, ನಾವು ತಪ್ಪು ಮಾಡಿದ ನನಗೆ ಕ್ಷಮಿಸು ಅಂತ ಬೇಡ್ಕೊಂತ ಇದ್ದಾರೆ. 19ನೇ ವಾಕ್ಯಕ್ಕೆ ಬನ್ನಿ. ಯೋಸೇಫನ ಮರುತ್ತರ ಏನ್ ಹೇಳ್ತಾ ಇದ್ದಾನೆ? 19ನೇ ವಾಕ್ಯ ಓದಿ. ಈಗೋ 19ನೇ ವಾಕ್ಯ ಓದಿ ಬಿಡ. ಯೋಸೇಫನು ಅವರಿಗೆ ಫಸ್ಟ್ ಹೇಳ್ತಿರೋಂಥ ಮಾತು, ಹೆದರಬೇಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳಾಗುವಾಗ ಆಗಬೇಕು ಅಂದ್ರೆ ಮೊದಲು ನಾವು ಮುಯಿ ತಿರುಸುವಂತ ಸ್ವಭಾವ ತೆಗಿಬೇಕು. ನಿಮ್ಮನ್ನು ಹಿಂಸೆ ಪಡಿಸುವಗೋಸ್ಕರ ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಇವತ್ತು ನಿಮ್ಮ ವೈರಿಗಳನ್ನು ಪ್ರೀತಿಸಿದಂತ ಸಹ ವಾಕ್ಯ ಬರೆದಿರುವಾಗ ಅಲ್ಲಿ ಏನ್ ಮಾಡ್ತಾ ಇದ್ರು? ಮೊದಲು ಹೆದರಬೇಡಿರಿ. ಆ ಜಾಗದಲ್ಲಿ ನಾವಿದ್ದೇವ್ರಿ, ನನ್ನನ್ನ ಮಾರ್ಬಿಟ್ಟ ನಾನು ಹೆಂಗ್ ಬೇಕು ಅಂತ ಮುಯಿ ತಿರ್ಸ್ಬೋದು. ನಮ್ಮ ಪ್ರಧಾನಮಂತ್ರಿ ಅಲ್ವಾ? ಅಲ್ಲೆಲಿಯಾ, ಅವ್ರು ಏನ್ ಬೇಕೋ ಮಾಡ್ಬೋದಿತ್ತು. ಆ ಸಮಯದಲ್ಲಿ ಮೊದಲು ಹೆದರಬೇಡಿರಿ. ಅಲ್ಲೆಲಿಯಾ. ನೀವು ಸಹ ಬನ್ನಿ, ನಿಮ್ಮ ಕುಟುಂಬದ ನಿಮ್ಮ ಪರಿಹಾರ ಎಲ್ಲರೂ ಬನ್ನಿ, ನಾನು ನಿಮ್ಮನ್ನ ಬೆಳೆಸ್ತೀನಿ, ಆಹಾರ ಕೊಟ್ಟು ದವಸ ಧಾನ್ಯಗಳನ್ನ ನಾನು ನಡೆಸ್ತೀನಿ. ಅಲ್ಲಿ ಹೇಳ್ತಾ ಇರುವಂತ ಮಾತಾಗಿದೆ ಅದು. ಅಲ್ಲೆಲಿಯಾ. ಅದೇ ಒಂದು ದೇವರ ಮಕ್ಕಳ ಕ್ವಾಲಿಟಿಯಲ್ಲಿ ತಿಳಿಯಬರ್ತದೆ. ಓದ್ಬಿಡಿ ಬೇಗ ಬರ್ತದೆ. 19 ಆಯ್ತಾ? ನಾನೇನು ದೇವರ ಪ್ರತಿ 21ನೇ ವಾಕ್ಯ ಓದಿ. 21ನೇ ವಾಕ್ಯ. ಆದ್ದರಿಂದ ನೀವು ಸ್ವಲ್ಪ ಭಯಪಡಬೇಡಿರಿ. ನಾನು ನಿಮ್ಮನ್ನು ನಿಮಗೆ ಸೇರಿದವರೆಲ್ಲರನ್ನು, ನಿಮಗ್ ಮಾತ್ರ ಅಲ್ಲ, ನಿನ್ಗೆ ಯಾರ್ಯಾರು ಸೇರ್ತಾರೆ ಅವರೆಲ್ಲರೂ ಕರ್ಕೊಂಬ, ನಾನ್ ಪೋಷಿಸ್ತೀನಿ. ಯಾಕಂದ್ರೆ ದೇವರ ಮಕ್ಕಳ ಗುಣಲಕ್ಷಣಗಳಲ್ಲಿ ಕಂಡು ಬರ್ತಾ ಇದೆ. ಇವತ್ತು ನಾವು ದೇವರ ಮಕ್ಕಳ ಹೆಸರು ಮಾತ್ರವಲ್ಲ, ಆ ಗುಣಲಕ್ಷಣ ನಮ್ಮಲ್ಲಿ ಬರಬೇಕು. ಅಲ್ಲೆಲ್ಲ ನಾವು ವೈರಿಗಳನ್ನ ಪ್ರೀತಿಸುವರಾಗಿರ್ಬೇಕು, ನಿಮ್ಮ ವೈರಿಗೋಸ್ಕರ ನಾವು ಪ್ರಾರ್ಥಿಸುವರಾಗಿರ್ಬೇಕು. ಆಗ ಮಾತ್ರ ನಾವು ಪರಲೋಕದ ತಂದೆ ದೇವರ ಮಕ್ಕಳಾಗುವಂತ ಒಂದು ಭಾಗ್ಯವನ್ನು ನಾವು ಹೊಂದುವರಾಗುತ್ತೇವೆ. ಹಲ್ಲೆಲೂಯಾ. ಅಲ್ಲಿ ಒಂದು ಯೋಸೇಫನ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅವ್ರ ಅಣ್ಣಂದಿರು, ಅಯ್ಯೋ ಅಪ್ಪ, ನಾನು ನಿನ್ನ ವಿರುದ್ಧವಾಗಿ ತಪ್ಪು ಮಾಡಿದ್ರೆ ನನಗೆ ಕ್ಷಮಿಸ್ಬಿಡು, ನಾನು ಪಾಪ ಮಾಡಿದ್ರೆ ನನಗೆ ಕ್ಷಮಿಸ್ಬಿಡು. ಅವ್ನು ಹೇಳ್ತಾನೆ, ಹೆದರಬೇಡ್ರಿ, ನಿಮಗೆ ಮಾತ್ರವಲ್ಲ ನಿಮ್ಮ ಪರಿಹಾರ ಯಾರು ಎಲ್ಲರೂ ಕರ್ಕೊಂಬ, ಅವರೆಲ್ಲರೂ ನಾನು ಪೋಷಿಸ್ತೇನೆ. ಎಷ್ಟು ಜನ ಹೇಳಕ್ಕೆ ಸಾಧ್ಯ ಈ ರೀತಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಮುಂದೆ ನೋಡುವುದಾದ್ರೆ ದಾವಿದನ ವಿಷಯ ನೋಡೋಣ. ನಿಮಗೆಲ್ಲ ಗೊತ್ತಿರ್ತೀವಿ ಸಂದರ್ಭ. ಸೌಲನು ಬಂದು ತನ್ನ ಮಗನ ಯೋನಾತನನ್ನು ರಾಜ ಮಾಡಬೇಕು ಅಂತ ತಿಳಿದಿರುವಾಗ ದಾವಿದನ ಸಾಯಿಸಬೇಕು ಹಿಂದೆ ಬರ್ತಾನೆ. ಅದೊಂದು ವಾಕ್ಯ 1 ಸಾಮುವೇಲ 24ನೇ ಅಧ್ಯಾಯ 14ನೇ ವಾಕ್ಯ ಓದೋಣ. ಇಸ್ರಾಯೇಲರ ಅರಸೆ ಯಾರನ್ನು ಹಿಂದಟ್ಟಿ ಹೊರಟಿದ್ದಿ? ಇಸ್ರಾಯೇಲ್ ಅರಸೆ ಯಾರನ್ನು ಹಿಂದಟ್ಟಿ ಹೊರಟಿದ್ದಿ? ಯಾರನ್ನು ಹಿಡಿಯಬೇಕೆಂದಿರುತ್ತಿ? ಸತ್ತ ನಾಯಿಯನ್ನೇ, ಒಂದು ಬಡ ಸೊಳ್ಳೆಯನ್ನೇ. ಒಂದು ನಿಮಿಷ, ಅಲ್ಲಿ ದಾವಿದನು ತನ್ನನ್ನು ತಾನು ನಾಯಿಗೆ ಹೋಲಿಸ್ಕೊಳ್ತಾ ಇದ್ದಾನೆ. ಅಲ್ಲೆಲಿಯಾ. ಅವನು ಗೊಲ್ಯಾತನ ಹೊಡೆದಾಕೋದಲ್ವಾ? ಎಷ್ಟೊತ್ತು ಹೊಡೆದಾಕೋದು ಸೋಲುನ. ಅಲ್ಲಲ್ಲಿಯ ಅಭಿಷೇಕ್ತನ ಮೇಲೆ ಕೈ ಎತ್ತಬಾರ್ದು, ಅಭಿಷೇಕ್ತರ ವಿರುದ್ಧವಾಗಿ ಮಾತಾಡಬಾರ್ದಂತ ಅವನೇನ್ ಮಾಡ್ತಾನೆ? ನಾಯಿಗೆ ಹೋಲಿಸ್ಕೊಂತ ಇದ್ದಾನೆ. ಅಲ್ಲಲ್ಲಿ ಯಾರನ್ನು ಹಿಂದಟ್ಟಿ ಬರ್ತಿದ್ಯಾ ನೀನು? ಅಲ್ಲಲ್ಲಿಯ ಯಾರನ್ನು ಹಿಂದಟ್ಟಿದ್ಯಾ? ಒಂದು ಸತ್ತ ನಾಯಿಯನ್ನೇ ಅವನು ಹೋಲಿಕೆ ಮಾಡ್ತಾನೆ. ಒಂದು ಸತ್ತೋಗಿರುವಂತ ನಾಯಿ ತರ ಇದ್ದೀನಿ, ನನ್ನನ್ನು ನೀನು ಅಧಿಕಾರಿ ರಾಜನಾಗಿರುವಂತ ಆ ಒಂದು ಸಿಂಹಾಸನ ನನ್ನನ್ನ ಸಾಯಿಸ್ಬೇಕು ಅಂತ ಬರ್ತಿದೆಯಲ್ಲ, ನಾನೊಂದು ನಾಯಿಗೆ ಸಮವಾಗಿದ್ದೇನೆ. ಅಲ್ಲೆಲ್ಲಿಯ ಅವನಲ್ಲಿ ಎಂತ ವಿಧೇಯತ್ವ, ಎಂತ ತಗ್ಗಿಸುವಿಕೆ ಅಲ್ಲಿ ಕಾಣ ಬರ್ತಾ ಇದೆ. ಅಮ್ಮ ಅಲ್ಲೆಲ್ಲಿಯ ಒಂದು ಸತ್ತ ಸೊಳ್ಳೆ, ಈಗ ಹೊಡೆದ್ರೆ ಸತ್ತೋಯ್ತು ಸೊಳ್ಳೆ ಕೈ ಹಿಂಗೆ ಈಗ ಹೊಡೆದ್ರೆ ಸತ್ತೋಯ್ತು. ಆ ಸೊಳ್ಳೆಗೆ ಹೋಲ್ಸ್ಕೊಂತ ಇದ್ದಾನಂದ್ರೆ ಅವಾಗ ಅವನ ದಾವಿದನ ಎಂತ ಮನಸ್ಸಲ್ಲಿದೆ. ಅಲ್ಲೆಲ್ಲಿಯ ಈ ಮಾತು ಕೇಳುವಾಗಲೇ ಸೌಲನ ಹೃದಯದಲ್ಲಿ ಒಂದು ಮನಸ್ಸಾಂತರ ಉಂಟಾಯ್ತು. ಅಲ್ಲೆಲ್ಲಿಯ ಅದು 16ನೇ ವಾಕ್ಯ ಓದೋಣ. ದಾವಿದನ 16ನೇ ವಾಕ್ಯ ಬಂದ 16, ಅದೇ 24-16. ದಾವಿದನ ಮಾತುಗಳು ಮುಗಿದ ನಂತರ ಸೌಲನೇ
ಸೌಲನು ದಾವೀದನೇ ನನ್ನ ನನ್ನ ಮಗನೇ ಮಗನೇ ಇದು ಇದು ನಿನ್ನ ಸ್ವರವೋ ಅಂದು ಗಟ್ಟಿಯಾಗಿ ಗಟ್ಟಿಯಾಗಿ ಅತ್ತನು. ಯಾಕಂದ್ರೆ ಅವನು ಮುಯ್ಯಿಗೆ ಮುಯ್ಯಿ ಅವನ ಮನಸ್ಸಲ್ಲಿರ್ಲಿಲ್ಲ, ಅಪಕಾರಕ್ಕೆ ಅಪಕಾರ ಅವನ ಮನಸ್ಸಲ್ಲಿರ್ಲಿಲ್ಲ. ದಾವೀದನ ಮನಸ್ಸಲ್ಲಿ, ಓ ರಾಜನೇ, ನಾನೊಂದು ಸತ್ತ ನಾಯಿಗೆ ಸಮಾನವಾಗಿದ್ದೇನೆ, ಒಂದು ನಾಯಿಗೆ ಸಮವಾಗಿದ್ದೇನೆ, ಸತ್ತವರೊಂದು ಸೊಳ್ಳೆಗೆ ಸಮವಾಗಿದ್ದೇನೆ ಅಂತ ಅವನು ಏನ್ ಮಾಡ್ತಾನೆ, ತಗ್ಗಿಸಿಕೊಂಡು ವಿಧೇಯನಾಗಿ ಮಾತಾಡ್ತಾನೆ. ಅವನ ತಗ್ಗಿಸುವಿಕೆಯನ್ನು ನೋಡಿ ಅಲ್ಲೆಲ್ಲಿಯ ಸೌಲನ ಹೃದಯದಲ್ಲಿ ಒಂದು ಪಶ್ಚಾತ್ತಾಪ ಉಂಟಾಯ್ತು. ಅಲ್ಲೆಲ್ಲಿಯ ಓದಿ ಬರದ ಮುಂದೆ, ಇದಲ್ಲದೆ ಅವನು ದಾವೀದನಿಗೆ ನೀನು ನನಗಿಂತ ಇವತ್ತು ನಾವು ದೇವರ ಸನ್ನಿಧಿಯಲ್ಲಿ ನನಗಿಂತ ನೀತಿವಂತನು. ಅಲ್ಲಿ ಯಾವ ರೀತಿ ಸೌಲನು ದಾವೀದನು ಹೇಳ್ತಾ ಇದ್ರು, ಇವತ್ತು ನಾವು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗಿರಬೇಕು. ಅದಕ್ಕಾಗಿ ದೇವರ ಮಕ್ಕಳೇ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಾವು ಓದಿಬೇಕಲ್ಲ, ನನಗಿಂತ ನೀತಿವಂತನು ನಾನು ನಿನಗೆ ಕೇಡು ಮಾಡಿದರು ನೀನು ನನಗೆ ಒಳ್ಳೆಯದನ್ನೇ ಮಾಡಿದ್ವಿ. ಇವತ್ತು ನಮ್ಮ ವಿರುದ್ಧವಾಗಿ ಅನೇಕರು ಕೇಡು ಮಾಡ್ತಾರೆ, ಆದ್ರೆ ಇವತ್ತು ನಾವು ಒಳ್ಳೆಯದನ್ನು ಮಾಡುವವರಾಗಿರ್ಬೇಕು. ಯಾಕಂದ್ರೆ ನೀನು ಒಳ್ಳೇದು ಮಾಡುವುದಾದ್ರೆ ನಿನ್ನ ಹೃದಯನು ತಿಳಿದಿರುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ, ನಿನ್ನ ಯೋಚನೆಗಳನ್ನು ತಿಳಿದಿರುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ, ನಿನ್ನ ಪರಿಸ್ಥಿತಿಗಳನ್ನು ತಿಳಿಯುವಂತ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಅದಕ್ಕಾಗಿ ಕೀರ್ತನೆಗಾರನ 139ನೇ ಅಧ್ಯಾಯ 1, 2, 3 ವಾಕ್ಯ ನೋಡುವುದಾದ್ರೆ, ನಾವು ಮಲ್ಕೊಂಡಿರೋದು, ಕುತ್ಕೊಂಡ್ರು, ನಿಂತಿರೋದು ಪ್ರತಿಯೊಂದು ಸಹ ದೇವರು ತಿಳಿದಿರುವನಾಗಿದ್ದಾನೆ. ಅಲ್ಲೆಲ್ಲಿಯ ಯೆಹೋವನು, ನೀನು ನನ್ನ ಎಲ್ಲಾ ಪರಿಸ್ಥಿತಿ ತಿಳ್ಕೊಂಡಿದ್ಯಾ, ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತಿದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತೆ, ನಾನು ನಡೆಯುವುದರಿಂದಲೂ ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತೆ. ಅಲ್ಲೆಲ್ಲಿ ಎಷ್ಟು ಜನ ಹೇಳಕ್ ಸಾಧ್ಯ ಐತರ? ಇವತ್ತು ದಾವೀದನ ಅಲ್ಲಿ ಆ ಸೌಲನ ಮುಂದೆ ಆ ತಗ್ಗಿಸ್ಕೊಂಡು ಮಾತಾಡಿರುವಾಗ ಅವನ ಹೃದಯವನ್ನು ತೋಡಿದ ದೇವರು ಮುಯಿಗೆ ಮುಯಿ ತಿರ್ಸುವಂತ ಮನಸ್ಸು ಅವನಲ್ಲಿರಲಿಲ್ಲ. ಅಲ್ಲೆಲ್ಲ ಶತ್ರುಗಳನ್ನು ಪ್ರೀತಿಸಿರಿ, ಅವ್ರಿಗೋಸ್ಕರ ಪ್ರಾರ್ಥಿಸಿದಂತ ಸ್ವಭಾವ ಅವನಲ್ಲಿತ್ತು. ಅಲ್ಲೆಲ್ಲಿಯ ಅದಕ್ಕಾಗಿ ಅವನೇನ್ ಮಾಡ್ದ, ದೇವರ ಸನ್ನಿಧಿಯಲ್ಲಿ ಪರಿಶುದ್ಧನಾಗಿ ಜೀವಿಸ್ಕೊಂಡು ಬಂದ. ಅದಕ್ಕಾಗಿ ಮುಂದೆ ಇನ್ನೊಂದು ಅದೇ ಯಾಜಕ ಕಾಂಡ 19ನೇ ಅಧ್ಯಾಯ 19ನೇ ವಾಕ್ಯ ಓದೋಣ. ನೆಕ್ಸ್ಟ್ ಅದಾದ್ಮೇಲೆ ಒಬ್ರು ಕೀರ್ತನೆ, ಓಕೆ, ನಿಮ್ಮ ಸ್ವಜನರಲ್ಲಿ ಯಾರಿಗಾದರೂ ಕೇಡಿಗೆ ಕೇಡನ್ನು ಮಾಡದೆ, ಮನಸ್ಸಿನಲ್ಲಿ ಮತ್ಸರವನ್ನು ಇಟ್ಟುಕೊಳ್ಳದೆ, ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಬೇಕು. ಇವತ್ತು ಮೊದಲು ನಾವು ದೇವರ ಮಕ್ಕಳಾಗಿರುವಾಗ ನಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಮತ್ಸರ ಇರುವುದಾದ್ರೆ ಅದನ್ನ ತೆಗೆದಾಕಬೇಕು. ಅಲ್ಲೆಲಿಯ ಆ ಮತ್ಸರ ತೆಗೆದಾಕಿ ನಿಮ್ಮ ನೆರೆಯನ್ನು ನಿಮ್ಮಂತೆಯೇ ಪ್ರೀತಿಸಬೇಕು. ಅಲ್ಲೆಲಿಯ ಅವಾಗ ಮಾತ್ರ ನಾವು ದೇವರ ಮಕ್ಕಳಾಗುವುದಕ್ಕೆ ಸಾಧ್ಯ. ಬೇಗ ಕೀರ್ತನೆ 37ನೇ ವಾಕ್ಯ ಓದೋಣ. 37-27ನೇ ವಾಕ್ಯ. ಓಕೆ, ಆ ಕೆಟ್ಟತನಕ್ಕೆ ಹೋಗದೆ ಒಳ್ಳೆಯದನ್ನೇ ಮಾಡು, ಆಗ ನೀನು ಯಾವಾಗಲೂ ಆ ದೇಶದಲ್ಲಿ ವಾಸವಾಗಿರುವೆ. ಇವತ್ತು ನಾವು ಯಾವುದಾದ್ರೂ ಕೆಟ್ಟತನಕ್ಕೆ ನಾವು ಹೋಗಿದ್ದೀವ, ನಮ್ಮ ಮನಸ್ಸು ಅಥವಾ ನಮ್ಮ ಬಾಯಿ, ನಮ್ಮ ಜೀವಿತ, ನಾವು ನಡೆಸಿರುವಂತ ಒಂದು ಕಾರ್ಯಗಳು ಕೆಟ್ಟತನಲ್ಲಿ ಇದ್ದೀವ ಅಂತ ನಾವು ಪರಿಶೋಧಿಸಿ, ಅದಕ್ಕಾಗಿ ದೇವರಾಕೆ ಕೆಟ್ಟತನಕ್ಕೆ ಹೋಗದೆ ಒಳ್ಳೆಯದನ್ನು ಮಾಡು, ಆಗ ನೀನು ಯಾವಾಗಲೂ ದೇಶದಲ್ಲಿ ವಾಸವಾಗಿರುವೆ. ನೀನು ಈ ಲೋಕದಲ್ಲಿ ಜೀವಿಸಬೇಕು ಅಂದ್ರೆ ದೇವರ ಸನ್ನಿಧಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಯೋಗ್ಯನಾಗಿಯೂ ಪರಿಶುದ್ಧನಾಗಿ ಜೀವಿಸಿದ್ರೆ ಮಾತ್ರ ನೀನು ಬಹುಕಾಲ ಬದುಕುವೆ. ಅಲ್ಲೆಲ್ಲ ಇವತ್ತು ನಾವು ಜೀವಿಸಬೇಕು ಅಂದ್ರೆ ಮೊದಲು ನಾವು ಪರಿಶುದ್ಧರಾಗಿಯೂ ಸಹ ಇವತ್ತು ದೇವರ ಮೆಚ್ಚುಗೆಯಾಗಿ ನಾವು ಜೀವಿಸುವಾಗಿರಬೇಕು. ಒಂದು 5 ನಿಮಿಷ ಒಂದೇ ಒಂದು ಕಾನ್ಸೆಪ್ಟ್ ಹೇಳ್ತೀನಿ. ಐತೋಪನ ಆಲೋಚನೆ ನಿಮ್ಗೆಲ್ಲ ಗೊತ್ತಿದೆ. ನಮ್ಮ ಒಂದು 5 ನಿಮಿಷ ಹೇಳಿ ನಾವು ಮುಗಿಸ್ಕೊತೀನಿ. ಐತೋಪನ ಆಲೋಚನೆ ಅವನೊಂದೇ ಒಂದು 2 ಸಮುವೇಲ 16-23ನೇ ವಾಕ್ಯ ಓದಿ. ಅವನು ಸಹ ನಿಮ್ಗೆಲ್ಲ ಗೊತ್ತಿದಂಗೆ ದಾವೀದನಿಗೆ ವಿರುದ್ಧವಾಗಿ ಎದ್ದ. ಓಕೆ, ಐತೋಫೆಲನು ಆಲೋಚನೆಗಳಿಗೆ ದೈವೋತ್ತರವಿರುವಷ್ಟು ಬೆಲೆ ಇತ್ತು. ಅಲ್ಲಿ ನೋಡುವುದಾದ್ರೆ ಪ್ರಿಯ ದೇವರ ಮಕ್ಕಳ ಐತೋಫನ ಆಲೋಚನೆಗೆ ಅಷ್ಟು ಬೆಲೆ ಇತ್ತು. 1 ನಿಮಿಷ ಬರ, ಅದೇ ನೆಕ್ಸ್ಟ್ 17ನೇ ಅದೇ 1ನೇ ವಾಕ್ಯ ಓದ್ಬೇಕಾ ಸಿಸ್ಟರ್? ತರುವಾಯ ಐತೋಫೆಲನು
ಅಬ್ಷಾಲೋಮನಿಗೆ ದಾವಿದನ ಮಗನಿಗೆ ಒಂದು ಬೇಡವಾದ ಕುಯುಕ್ತ ಐಡಿಯಾ ಕೊಡ. ಒಂದು ನಿಮಿಷ ಸಿಸ್ಟರ್ ನಾನು ಹೇಳ್ಕೊಂಡು ಹೋಗ್ತೀನಿ. ಅಲ್ಲಿ ದಾವಿದನ ಮಗನಿಗೆ ಬೇಡವಾದ ಆಲೋಚನೆ ಕೊಡ್ತಾ ಇದ್ದಾನೆ. ನೋಡು, ಅಲ್ಲಿ ನಿನ್ನ ತಂದೆ ಆದವನು ಸುಸ್ತಾಗಿ ಬಂದಿದ್ದಾನೆ, ಹೊಡೆದಾಗ ಸಾಯಿಸು, ಬಿಡಬೇಡ, ಅಟ್ಯಾಕ್ ಹಂಗೇಳಿ ಬೇಡವಾದ ಕುಯುಕ್ತಿ ಆಲೋಚನೆ ಕೊಡ್ತಾ ಇದ್ದಾನೆ. ಅಹೀತೋಫೆಲನು ಈ ಬೇಡ ಅದು ನೋಡುವುದಾದ್ರೆ ಅದೇ 17-20 ನೋಡುವುದಾದ್ರೆ ಅವನ ಆಲೋಚನೆ ಎಲ್ಲ ನಿಷ್ಫಲವಾಯಿತು. ನಿಷ್ಫಲವಾಗಿ ಅಹೀತೋಫೆಲ ಏನ್ ಮಾಡ್ತಾನೆ, ಆತ್ಮಹತ್ಯೆ ಮಾಡಿ ಸತ್ತನು. ಅಲ್ಲೆಲಿಯ ಆ ಒಂದು ಅಹೀತೋಫೆಲನು ಏನಕ್ಕೆ ದಾವಿದ ಮೇಲೆ ಇಷ್ಟು ಮಚ್ಚೆ ಇಕ್ಕೊಂಡ, ಏನಕ್ಕೆ ಅವನು ಮುಯಿಗೆ ಮುಯಿ, ಏನಕ್ಕೆ ಅವನು ತೀರ್ಸ್ಕೊಂಡ ಅಂತ ನೋಡಿದ್ರೆ ಮೇನ್ ಕಾನ್ಸೆಪ್ಟು 2 ಸಮುವೇಲ. ಇವಾಗ 1, 2, 3 ಓದಿ. ಇವಾಗ 2 ಸಮುವೇಲ 11ನೇ ಅಧ್ಯಾಯಕ್ಕೆ ಬನ್ನಿ. ನೀವೆಲ್ಲರೂ ಸಹ ಇದೊಂದು ಓದಿ. ಓಕೆ ಓಕೆ. ತನ್ನ ಸೇವಕರನ್ನು ಎಲ್ಲ ಇಸ್ರಾಯೇಲರನ್ನು ಯುದ್ಧಕ್ಕೆ ಕಳಿಸಿದ್ರು. ಅವರು ಹೋಗಿ ಓಕೆ 2ನೇ ವಾಕ್ಯದ ಓದಿಷ್ಟು 2. ಅವರು ಒಂದು ದಿವಸ ಸಂಜೆ ಹೊತ್ತಿನಲ್ಲಿ ಓಕೆ ಓಕೆ ತಿರುಗಾಡುತ್ತಿರುವಾಗ ಅಲ್ಲಿಂದ ಓಕೆ ಕೂಡಲೇ ದಾವಿದನು ಅವನನ್ನು ಕರೆದು ಒಬ್ಬನನ್ನು ಕರೆದು ಓಕೆ ಆಕೆಗೆ ಇಲ್ಲೆಲ್ಲ ನೆನಪಿಕೊಳ್ಳಿ, ಎಲಿಯಾಮನ ಮಗಳು. ಒಂದು ನಿಮಿಷ, ಇತ್ತಿಯನಾದ ಊರಿನ ಹೆಂಡತಿ. ಇಲ್ಲಿ ಎಲಿಯಾಮನ ಮಗಳು ಯಾರು? ಬೆತ್ಸೆಬೆ ಎಲಿಯಾಮನ ಮಗಳು. ಅರ್ಥ ಮಾಡ್ಕೊ, ಎಲ್ಲರೂ ನೆನಪಿಕೊಳ್ಳಿ. ಬೆತ್ಸೆಬೆ ಎಲಿಯಾಮನ ಮಗಳು. ಅದೇ 2 ಸಮುವೇಲ 23:34ನೇ ವಾಕ್ಯ ಓದಿ. 23ನೇ ಅಧ್ಯಾಯ 34ನೇ ವಾಕ್ಯ. 23:34ನೇ ವಾಕ್ಯ ಓಕೆ ಓದಿರಿ. ಓಕೆ ಓಕೆ ಓಕೆ. ಮಾಕಾ ಊರಿನ ಓಕೆ ಮಗನಾದ ಓಕೆ ಗಿಲೋವಿನ ಅಹೀತೋಫೆಲ್ ಎಂಬವನ ಮಗನಾದ ಯಾರ ಹೆಸರು? ಎಲಿಯಾಮ್. ಒಂದು ನಿಮಿಷ, ಈಗ ಅರ್ಥ ಆಯ್ತಾ? ಅಹೀತೋಫೆಲ್ ಯಾರು? ಮೊಮ್ಮಗಳು ಬೆಚ್ಚವೇ ಆಗಿರ್ತಾಳೆ. ಅದಕ್ಕೆ ಅವನೇನು ಮಾಡ್ತಾನೆ, ಯುದ್ಧ ಅಥವಾ ಮಚ್ಚೆ ಇಕ್ಕೊಂಬಿಟ್ಟ. ನನ್ನ ಮೊಮ್ಮಗಳಿಗೆ ಈ ರೀತಿ ದಾವಿದ ಮೋಸ ಮಾಡ್ಬಿಟ್ಟ. ಇವನಿಗೆ ಹೆಂಗನ ಮಾಡಿ ಟಾರ್ಗೆಟ್ ಮಾಡಿ ಸಾಯಿಸ್ಬೇಕು ಅಂತ ಅಲ್ಲೆಲ್ಲಿ ತನ್ನ ಮಗನನ್ನೇ ಎಬ್ಬಿಸ್ತಾ ಇದ್ದಾನೆ. ಹೋಗಿ ಅಪ್ಪ ಬಂದು ಸುಸ್ತಾಗಿ ಬಂದಿದ್ದಾನೆ, ರೆಸ್ಟ್ ಮಾಡಿದ್ದಾನೆ, ಹೋಗಿ ಸಾಯಿಸೋಗು ಅಂತ ಹೇಳುವಾಗ ಅವಾಗ ಏನು ಮಾಡ್ತಾರೆ, ಅವನ ಪ್ಲಾನ್ ಎಲ್ಲ ದೇವ್ರಿಗೆ ಗೊತ್ತಾಗುತ್ತೆ. ಅದೇ 2 ಸಮುವೇಲ 15ನೇ ಅಧ್ಯಾಯ ನೋಡೋದಾದರೆ 15ನೇ ಅಧ್ಯಾಯ 12ನೇ ವಾಕ್ಯ ಮಾತ್ರ 31ನೇ ವಾಕ್ಯ ನೋಡೋದಾದರೆ ಅವನ ಆಲೋಚನೆಗಳೆಲ್ಲ ಸಹ ಯಾರಿಗೆ? ದಾವಿದನಿಗೆ ಗೊತ್ತಾಯಿತು. ದಾವಿದನ ಏನು ಮಾಡ್ತಾನೆ, ದೇವರೇ ಅಹೀತೋಫೆಲನ ಆಲೋಚನೆ ನಿರಾರ್ಥಕವಾಗಲಿ ಎಂದು ಅಲ್ಲಿ ದೇವರನ್ನು ಪ್ರಾರ್ಥಿಸ್ತಾನೆ. ಅಲ್ಲಿ ದಾವಿದನ ಪ್ರಾರ್ಥನೆ ಮಾಡಿದ ಕಾರಣದಿಂದ 17ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಅವನ ಎಲ್ಲ ಆಲೋಚನೆಗಳು ನಿಷ್ಫಲವಾಯಿತು. ಅಲ್ಲೆಲಿಯಾ ಎಷ್ಟು ಜನ ನಂತರ ಇವತ್ತು ನಾವು ಮಾಡುವಂಥ ಪ್ರಾರ್ಥನೆ ದೇವ್ರು ಕೇಳ್ತಾರೆ. ಅಲ್ಲೆಲಿಯಾ ಅದೇ ನೋಡು ಬ್ರದರ್, ಇವೆಲ್ಲ ಹಳೆ ಒಡಂಬಡಿಕೆ ಇದೆ. ಹೊಸ ಒಡಂಬಡಿಕೆ ಏನು ಹೇಳ್ತಾರೆ? ಮಾರ್ಕನ ಬರೆದ ಸುವಾರ್ತೆ 4ನೇದು 24ನೇ ವಾಕ್ಯ, ಕೊನೆಯದು 2 ವಾಕ್ಯ, ಬೇಗ ಓದ್ಬಿಡಿ. 4ನೇದು 24ನೇ ವಾಕ್ಯ. ಮತ್ತು ಆತನು ಅವರಿಗೆ ನೀವು ಓಕೆ ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. 1 ನಿಮಿಷ ಸಾಕಷ್ಟು. ಇವತ್ತು ನಾವು ಯಾರಿಗೆ ಏನು ಮಾಡ್ತೀವೋ, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ಕೀರ್ತನೆಗಳು 7ನೇ ಅಧ್ಯಾಯ 15-16ನೇ ವಾಕ್ಯ ಓದಿ. ಕೀರ್ತನೆಗಳು ಅವನು ಮಾಡಿದ ಕುಯುಕ್ತಿ ಅವನ ತಲೆಯ ಮೇಲೆ ಬರುವುದು. ಅವನು ಮಾಡಬೇಕೆಂದಿದ್ದ ಅನ್ಯಾಯವು ಸ್ವಂತ ಬುರುಡಿಯ ಮೇಲೆ ಬೀಳುವುದು. ಓದ್ಬಿಡಿ ಇಷ್ಟ. ಯೆಹೋವನು ಮಾಡಿದ ನ್ಯಾಯವಾದ ತೀರ್ಪಿಗಾಗಿ 1 ನಿಮಿಷ ಸಾಕು. ಅದಕ್ಕಾಗಿ ಇವತ್ತು ನಾವು ಅಳೆಯುವ ಅಳತೆಯಿಂದಲೇ ದೇವರು ನಮಗೂ ಸಹ ಅಳೆಯುತ್ತಾರೆ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲ್ಲಿಯಾ ದೇವರ ಮಕ್ಕಳಾಗಬೇಕು ಅಂದ್ರೆ ನಾವು ಕೇಡಿಗೆ ಕೇಡು ಆಗದಂತೆ, ಅಪಕಾರಕ್ಕೆ ಅಪಕಾರ ಮಾಡದಂತೆ ಜೀವಿಸುವುದಾಗಿರ್ಬೇಕು. ಒಂದೇ ಒಂದು ವಾಕ್ಯ ಲಾಸ್ಟು, 1 ಪೇತ್ರ 3:9ನೇ ವಾಕ್ಯ. 1 ಪೇತ್ರ 3ನೇ ಅಧ್ಯಾಯ 9ನೇ ವಾಕ್ಯ. ಇದು ಲಾಸ್ಟ್ ಇಷ್ಟೇ. ಓಕೆ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ.
ಆದುದ ಅಪಕಾರಕ್ಕೆ ಅಪಕಾರವನ್ನು, ಅಪಕಾರಕ್ಕೆ ಅಪಕಾರವನ್ನು ನಿಂದೆಗೆ ನಿಂದೆಗೆ ನಿಂದವನ್ನು ಮಾಡದೆ ಆಶೀರ್ವದಿಸಿ ಇದಕ್ಕಾಗಿ ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದಿರಲ್ಲ. ಹೀಗೆ ಮಾಡುವುದಾದ್ರೆ ನೀವು ಆಶೀರ್ವಾದ ಹೊಂದುವಿರಿ. ಸಾಕು ಶಿಷ್ಯರ 10, 11, 12 ಮನೆಗೆ ಹೋಗಿ ಓದಿ. ಅದಕ್ಕಾಗಿ ಇವತ್ತು ಅಪಕಾರಕ್ಕೆ ಅಪಕಾರ ಮಾಡದೆ, ನಿಂದೆಗೆ ಮಾಡದೆ ನಾವು ಆಶೀರ್ವದಿಸುವವರಾಗಬೇಕು. ಹೀಗೆ ಮಾಡುವುದಾದ್ರೆ ದೇವರು ನಿಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ಅದಕ್ಕಾಗಿ ಈ ವಾಕ್ಯದ ಮುಖಾಂತರ ದೇವರನ್ನೆಲ್ಲ ಆಶೀರ್ವದಿಸಲಿ. ಅವಕಾಶ ಕೊಡೋ ದೇವರಿಗೂ ದೇವಸೇಕರು ಒಂದೆನ ಸಲ್ಲಿಸ್ತೇನೆ. ಆಮೇಲೆ